ನೀವೇನಾದ್ರೂ ಮೈಸೂರು ರೋಡ್ RR ಡೆಂಟಲ್ ಕಾಲೇಜ್ ಹತ್ರ ಸೈಟ್ ನೋಡ್ತಾ ಇದ್ದೀರಾ? ಇದು ಟೋಟಲ್ ಆಗಿ 2.5 ಎಕರೆಯಲ್ಲಿ ಮಾಡಿರೋ ಪ್ರಾಜೆಕ್ಟು. 59 ಸೈಟ್ಸ್ ಬರುತ್ತೆ. ಇದು ಪ್ಯೂರ್ ಗ್ರಾಮ್ ಟಾನಾ ಆ್ಯಂಡ್ ಇಂಡಿವಿಜುವಲ್ ಏಕಹಾತ ಸೈಟ್ ಕೂಡ ಇದೆ. ನಿಮ್ಗೇನಾದ್ರೂ ಲೋನ್ ಬೇಕಾ? ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಲೋನ್ ಸಹ ಆಗುತ್ತೆ. ವಿದಿನ್ 4 ಕಿಲೋಮೀಟರಲ್ಲಿ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ನೇ ಸಿಗುತ್ತೆ. ಇನ್ನು ಡಾಕ್ಯುಮೆಂಟೇಶನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾನು ತಿಳಿಸ್ಕೊಡ್ತೀನಿ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನಾನಿವತ್ತು ಆರಾಧ್ಯ ಡೆವಲಪರ್ಸ್ ಅವರು ಮಾಡಿರುವಂತ ಪ್ಯೂರ್ಲಿ ಗ್ರಾಮ್ ಟಾನಾ ಇಂಡಿವಿಜುವಲ್ ಏಕಾತ ಇರುವಂತ ಪ್ರಾಜೆಕ್ಟ್ಗೆ ಬಂದಿದ್ದೀನಿ. ಇದು ನಿಮ್ಗೆ ಮೈಸೂರು ರೋಡ್ RR ಡೆಂಟಲ್ ಕಾಲೇಜ್ ನಿಯರ್ ಗುಡಿಮಾವು ಹತ್ರ ಬರುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ರಚನಾ ಅವರು ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ ಮ್ಯಾಮ್? ನಾನು ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ ಮೇಡಮ್. ನಮ್ಮ ವೀಕ್ಷಕರಿಗೆ ನಿಮ್ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ. ಸೊ ಇಲ್ಲಿವರೆಗೂ ಎಷ್ಟು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡ್ಕೊಂತ ಬಂದಿದ್ದೀರಾ ಮ್ಯಾಮ್? ಇದು ಆರಾಧ್ಯ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಂತ. ನಮ್ಮ ಆಫೀಸ್ ಇರೋದು ನಾಗರಬಾವಿ ಸರ್ಕಲ್ ಅಲ್ಲೇ. ಓಕೆ. ನಾವು 24 ಪ್ರಾಜೆಕ್ಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಇದು 25ನೇ ಪ್ರಾಜೆಕ್ಟ್. ಮೇಡಮ್, ಟೋಟಲ್ ಆಗಿ ಎಷ್ಟು ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ರೆ ಎಷ್ಟು ಪ್ಲಾಟ್ ಬರುತ್ತೆ ಮ್ಯಾಮ್? ಇದು ಟೋಟಲ್ ಇರೋದು 2.5 ಎಕರೆ ಇದೆ. ಓಕೆ. ಅದರಲ್ಲಿ 59 ಪ್ಲಾಟ್ಸ್ ಇದೆ. ಓಕೆ, ಸೂಪರ್ ಮ್ಯಾಮ್. ಮೇಡಮ್, ಪ್ರೆಸೆಂಟ್ ನಾವ್ ಇವಾಗ ಯಾವ ಜಾಗದಲ್ಲಿ ಇದ್ದೀವಿ ಮ್ಯಾಮ್? ಇವಾಗ ಪ್ರೆಸೆಂಟ್ ನಾವು ಗುಡಿಮಾವು ಅಲ್ಲಿ ಇದೀವಿ. ಓಕೆ. ಮೈಸೂರು ರೋಡ್ RR ಡೆಂಟಲ್ ಕಾಲೇಜ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ 3 ಕಿಲೋಮೀಟರ್ಸ್. ಓಕೆ ಮ್ಯಾಮ್. ಮೇಡಮ್, ಇನ್ನ ಈ ಪ್ರಾಜೆಕ್ಟ್ ಏನ್ ಅಪ್ರೂವ್ಡ್ ಆಗಿದೆ ಮ್ಯಾಮ್? ಇದು ಏಕಹಾತ ಅಪ್ರೂವ್ಡ್ ಇದೆ. ಪ್ಯೂರ್ಲಿ ಗ್ರಾಮ್ ಟಾನಾ ಏಕಹಾತ ಅಪ್ರೂವ್ಡ್. ಓಕೆ. ಎಲ್ಲಾ ಸೈಟ್ಗೂ ಇಂಡಿವಿಜುವಲ್ ಆಗಿ ಏಕಹಾತ ಬರುತ್ತಾ? ಹೌದು, ಪ್ರತಿ ಒಂದ್ ಸೈಟ್ ಕೂಡ ಇಂಡಿವಿಜುವಲ್ ಏಕಹಾತನೇ ಬರುತ್ತೆ. ಓಕೆ ಮ್ಯಾಮ್. ಮೇಡಮ್, ಇನ್ನ ಈ ಲೇಔಟ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಮಾಡ್ಕೊಟ್ಟಿದ್ದೀರಾ ನಮ್ ವೀಕ್ಷಕರಿಗೆ ತಿಳಿಸ್ಕೊಡಿ ಮ್ಯಾಮ್. ಖಂಡಿತ, ಬನ್ನಿ ತೋರಿಸ್ಕೊಡ್ತೀನಿ. ಓಕೆ. ಪ್ರತಿ ಒಂದ್ ಸೈಟ್ಗೂ ಸೈಟ್ ಮಾರ್ಕಿಂಗ್ ಇದೆ, ಹಾಗೆ ಪ್ಲಾಂಟೇಶನ್ಗೋಸ್ಕರ ಜಾಗನೂ ಬಿಟ್ಟಿದೀವಿ. ಇಂಡಿವಿಜುವಲ್ ಸೈಟ್ಸ್ಗೆ ಆಲ್ರೆಡಿ ವಾಟರ್ ಕನೆಕ್ಷನ್ ಹಾಗೂ ಡ್ರೈನೇಜ್ ಕನೆಕ್ಷನ್ ಇದೆ. ಎಂಟೈರ್ ಲೇಔಟ್ಗೆ 30 ಫೀಟ್ ರೋಡ್ ಕೊಟ್ಟಿದ್ದೀವಿ, ಮತ್ತೆ ಇದು ಟಾರ್ ರೋಡ್ ಆಗಿರುತ್ತೆ. ಕಂಪ್ಲೀಟ್ ಲೇಔಟ್ ಅಲ್ಲಿ 2 ಬೋರ್ವೆಲ್ ಬರುತ್ತೆ. ನಮ್ ಲೇಔಟ್ ಇಂದ ಜಸ್ಟ್ 100 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ 150 ಎಕರೆಯಲ್ಲಿ BDA ಲೇಔಟ್ ಬರ್ತಿದೆ. ಅಂದ್ರೆ ಇಲ್ಲಿ ಒಬ್ರು ಮನೆ ಕಟ್ಸ್ಕೊಂಡಿರೋದಕ್ಕೆ ಏನೇನ್ ಡೆವಲಪ್ಮೆಂಟ್ ಬೇಕು ಎಲ್ಲಾನು ಕೂಡ ಮಾಡ್ಕೊಟ್ಟಿದ್ದೀರಾ? ಹೌದು ಮೇಡಮ್. ಇನ್ನ ಈ ಲೇಔಟ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಏನೇನ್ ಬರುತ್ತೆ ಮ್ಯಾಮ್? ಇಲ್ಲಿ ವಿದಿನ್ 3 ಕಿಲೋಮೀಟರ್ RR ಡೆಂಟಲ್ ಕಾಲೇಜ್ ಬರುತ್ತೆ, RR ಮೆಡಿಕಲ್ ಕಾಲೇಜ್ ಬರುತ್ತೆ, ಹಾಗೆ 4 ಕಿಲೋಮೀಟರ್ಸ್ ಅಲ್ಲಿ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇದೆ. ಹಾಗೆ ವಿದಿನ್ 1 ಕಿಲೋಮೀಟರ್ ಅಲ್ಲಿ BGS ಸ್ಕೂಲ್ ಇದೆ, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ. ಅದ್ ಅಲ್ಲದೆ ನಿಮ್ಗೆ ಈ ಸೈಟ್ ಅಲ್ಲಿ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂದ್ರೆ ಆಲ್ರೆಡಿ ಸುತ್ತಮುತ್ತ ಮನೆಗಳಿದೆ, ಅಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಈ ಮನೆಗಳಿರೋದ್ರಿಂದ ನೀವು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೋಬಹುದು. ಅಂದ್ರೆ ನೀವ್ ಹೇಳೋ ಪ್ರಕಾರ ಯಾರೆಲ್ಲ ಒಂದು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಗೆ ಒಂದು ಸೈಟ್ ನೋಡ್ತಾವ್ರೆ, ಇಲ್ಲಿ ತಗೊಂಡು ಇಮಿಡಿಯೇಟ್ ಮನೆ ಕಟ್ಕೊಂಡು ಇರ್ಬೋದು. ಹೌದು, ಆರಾಮಾಗಿ. ಮೇಡಮ್, ಇನ್ನ ಇಲ್ಲಿ ಏನೇನ್ ಡೈಮೆನ್ಷನ್ ಸಿಗುತ್ತೆ ಮ್ಯಾಮ್? 20, 30, 30, 40 ಅಂಡ್ ಆಡ್ ಡೈಮೆನ್ಷನ್ಸ್ ಕೂಡ ಸಿಗುತ್ತೆ. ಹೌದು ಮೇಡಮ್. ಇನ್ನ ಎಲ್ಲ ನಮ್ಮ ವೀಕ್ಷಕರು ಕಾಯ್ತಿರೋದು ಪ್ರೈಸ್ಗೋಸ್ಕರ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಮೇಡಮ್? ಇದು 5600 ಪರ್ ಸ್ಕ್ವೇರ್ ಫೀಟ್ ಇದೆ. 5600 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇರುವಂತದ್ದು. ಹೌದು. ಓಕೆ ಮೇಡಮ್, ಇನ್ನ 5600 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರ, ಸೊ ಎಲ್ರಿಗೂ ಕೂಡ ಒನ್ ಶಾರ್ಟ್ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡೋದಿಕ್ ಆಗಲ್ಲ. ಸೊ ಅಂತವ್ರಿಗೋಸ್ಕರ ಲೋನ್ ಫೆಸಿಲಿಟೀಸ್ ಏನಾದ್ರು ಇದೆಯಾ ಮ್ಯಾಮ್? ಹೌದು, ಡೆಫಿನೆಟ್ಲಿ ಲೋನ್ ಫೆಸಿಲಿಟೀಸ್ ಇದೆ. ಓಕೆ. ಯಾವ್ಯಾವ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಮ್ಯಾಮ್? ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ. ಓಕೆ, ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ. ಸೂಪರ್ ಮ್ಯಾಮ್. ಎಷ್ಟು % ಆಗುತ್ತೆ ಮ್ಯಾಮ್? ಅಪ್ ಟು 80 to 90%. 80 to 90% ಅಲ್ಲಿ. ಓಕೆ, 80 to 90% ಲೋನ್ ಆಗುತ್ತೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ, ಅದ್ರಲ್ಲೂ ನೀವು ಮಾಡಿಸ್ಕೊಡ್ತೀರಾ? ಸೂಪರ್ ಮ್ಯಾಮ್. ಮೇಡಮ್, ಪ್ರೈಸ್ ಬಗ್ಗೆ ಹೇಳಿದ್ರ, ಲೋನ್ ಬಗ್ಗೆ ಹೇಳಿದ್ರ, ಇನ್ನು ಎಲ್ಲ ನಮ್ ಕಸ್ಟಮರು ಒಂದ್ ಜಾಗ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಮೇನ್ಲಿ ನೋಡೋದು ಡಾಕ್ಯುಮೆಂಟೇಶನ್. ಸೊ ಈ ಜಾಗದ್ದು ಡಾಕ್ಯುಮೆಂಟೇಶನ್ ಯಾವ ತರ ಇದೆ ಮ್ಯಾಮ್? ಇದು ಗ್ರಾಮ್ ಟಾನಾ ಇದೆ. ಓಕೆ. ಪ್ಯೂರ್ಲಿ ಇಂಡಿವಿಜುವಲ್ ಏಕಹಾತ ಇದೆ. ಓಕೆ. ಸೊ ನಾನು ಆಲ್ರೆಡಿ ಅವಾಗ್ಲೇ ಹೇಳಿದ್ನಲ್ಲ, ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ ಅಂತ. ಅದರಿಂದ ನಿಮ್ಗೆಲ್ಲ ಡಾಕ್ಯುಮೆಂಟೇಶನ್ ಲೀಗಲ್ ಆಗಿ ಇದ್ದೇ ಇರುತ್ತೆ. ಅದ್ ನಿಮ್ಗೂ ಕೂಡ ಗೊತ್ತು. ಅದ್ರಲ್ಲೂ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು 10,000 ಪೇ ಮಾಡ್ಬಿಟ್ಟು ಡಾಕ್ಯುಮೆಂಟೇಶನ್ ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ. ಅಂದ್ರೆ ಸ್ಟಾರ್ಟಿಂಗ್ 10,000 ಪೇ ಮಾಡಿದ್ರೆ ಸೆಟ್ ಆಫ್ ಡಾಕ್ಯುಮೆಂಟ್ ನ ಕೊಡ್ತೀರಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಮೂವ್ ಆನ್ ಆಗ್ಬೋದು ಅಂತ ಹೇಳ್ತಾ ಇದೀರಾ? ಹೌದು ಮೇಡಮ್. ಇನ್ನ ನಮ್ ಕಸ್ಟಮರು ಈ ಜಾಗ ನೋಡ್ತಾರೆ, ಜಾಗ ಇಷ್ಟ ಆಗುತ್ತೆ, ವಿಸಿಟಿಂಗ್ ಮಾಡ್ಬೇಕಾಗುತ್ತೆ. ಸೊ ಅವ್ರಿಗೇನಾದ್ರೂ ವಿಸಿಟಿಂಗ್ ಫೆಸಿಲಿಟೀಸ್ ಇದೆಯಾ ಕಂಪನಿ ಕಡೆಯಿಂದ? ನಮ್ ಕಂಪನಿ ಕಡೆಯಿಂದಾನೇ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ಸೊ ನೀವು ಜಸ್ಟ್ ಆಫೀಸಿಗೆ ಬಂದ್ರೆ ಸಾಕು, ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ. ಓಕೆ. ಅಂದ್ರೆ ಕಂಪನಿ ಕಡೆಯಿಂದಾನೇ ಫ್ರೀ ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತಿದ್ದೀರಾ? ಹೌದು. ಮೇಡಮ್, ಇಲ್ಲಿವರೆಗೂ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ನೋಡಿದ್ರಲ್ವಾ, ಇಲ್ಲಿವರೆಗೂ ರಚನಾ ಅವರು ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ
ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ಲದೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು.